ತಿರುಪತಿಯಲ್ಲಿರುವ ತಿಮ್ಮಪ್ಪನ ಮೂರ್ತಿ ಯಾರೂ ಕೂಡ ಕೆತ್ತಿದ್ದಲ್ಲ, ಸ್ವತಃ ದೇವರೇ ಕಲ್ಲಾದ ಮೂರ್ತಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ಯಾಕೆ ಅನ್ನೋದು ಗೊತ್ತಾ? ಒಮ್ಮೆ ಭೃಗು ಎಂಬ ಮಹರ್ಷಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರರಲ್ಲಿ ಯಾರು ಸರ್ವಶ್ರೇಷ್ಠ ಅನ್ನೋ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರವನ್ನು ಹುಡಿಕೊಂಡು ಬ್ರಹ್ಮ ಹತ್ರ ಹೋಗ್ತಾರೆ, ಶಿವ ಹತ್ರ ಹೋಗ್ತಾರೆ. ಅದು ಯಾರೂ ಕೂಡ ಅದಕ್ಕೆ ಉತ್ತರನ ನೀಡಲ್ಲ. ಇದರಿಂದ ಕೋಪಿತನಾಗಿ ವಿಷ್ಣು ಹತ್ರ ಬಂದಾಗ ವಿಷ್ಣು ಶಾಂತ ರೀತಿಯಲ್ಲಿ ಅವರ ಬಂದಿದ್ದನ್ನು ಗಮನಿಸದೆ ಮಲಗಿದ್ದನ್ನು ನೋಡಿ ಕೋಪಗೊಂಡು ವಿಷ್ಣುವಿನ ಎದೆಯ ಮೇಲೆ ಕಾಲಿನಿಂದ ಜೋರಾಗಿ ಓದಿತಾರೆ. ಇದರಿಂದ ಎಚ್ಚರಗೊಂಡ ವಿಷ್ಣು ಒಂದು ಸ್ವಲ್ಪವೂ ಕೂಡ ಕೋಪವನ್ನ ಮಾಡಿಕೊಳ್ಳದೆ ಮಹರ್ಷಿಗಳ ಕಾಲನ್ನ ಮುಟ್ಟಿ ನೋವಾಗಿದ್ದರೆ ಕ್ಷಮಿಸಿ ಎಂದು ಕೇಳುತ್ತಾನೆ. ಇದನ್ನ ನೋಡಿದ ಲಕ್ಷ್ಮಿಗೆ ಮಾತ್ರ ಮನಸ್ಸು ಮುರಿದು ಹೋಗುತ್ತದೆ. ಯಾಕೆ ಅಂದ್ರೆ ವಿಷ್ಣುವಿನ ಎದೆ ಸಾಕ್ಷಾತ್ ಲಕ್ಷ್ಮಿಯ ವಾಸಸ್ಥಳ. ಅಂತ ಪವಿತ್ರವಾದ ಸ್ಥಳಕ್ಕೆ ಹೋದರೂ ಕೂಡ ವಿಷ್ಣು ಕೋಪಗೊಂಡು ಕ್ಷಪಿಸದೆ ಬದಲಿಗೆ ಮಹರ್ಷಿಗಳ ಬಳಿಯೇ ಕ್ಷಮೆಯನ್ನ ಕೇಳುತ್ತಿರುವುದನ್ನು ನೋಡಿ ನೊಂದು ವೈಕುಂಠವನ್ನ ತೊರೆದು ಭೂಮಿಗೆ ಬರುತ್ತಾಳೆ. ಲಕ್ಷ್ಮಿ ಇಲ್ಲದ ವೈಕುಂಠದಲ್ಲಿ ವಿರಹ ವೇದನೆಯನ್ನ ತಾಳಲಾರದೆ ವಿಷ್ಣುವು ಕೂಡ ಶ್ರೀನಿವಾಸನ ರೂಪದಲ್ಲಿ ಭೂಮಿಗೆ ಬಂದು ಒಂದು ಹುತ್ತದಲ್ಲಿ ಊಟ, ನೀರು ಎಲ್ಲವನ್ನ ಬಿಟ್ಟು ಲಕ್ಷ್ಮಿಗೋಸ್ಕರ ಕಾಯುತ್ತಾ ಕೂರುತ್ತಾನೆ. ಇದನ್ನ ನೋಡಿ ತಾಳಲಾರದೆ ಬ್ರಹ್ಮ, ವಿಷ್ಣು ಇಬ್ಬರು ಕೂಡ ಹಸು ಮತ್ತು ಕರುವಿನ ರೂಪದಲ್ಲಿ ಬಂದು ವಿಷ್ಣುವಿಗೆ ಪ್ರತಿ ದಿನ ಹಾಲನ್ನ ನೀಡುತ್ತಾ ಇರ್ತಾರೆ. ಒಂದು ದಿನ ಗೊಲ್ಲ ಇದನ್ನ ನೋಡಿ ಒಂದು ಕೊಡಲಿಯಿಂದ ಹಸುವಿನ ಮೇಲೆ ಪ್ರಹಾರವನ್ನ ಮಾಡ್ತಾನೆ. ಇದನ್ನ ತಪ್ಪಿಸಲು ವಿಷ್ಣು ಮೇಲೆ ಬಂದಾಗ ವಿಷ್ಣುವಿನ ತಲೆಗೆ ಕೊಡಲಿಯಿಂದ ಏಟು ಬೀಳುತ್ತೆ. ರಾಜನಗೊಲ್ಲ ಈ ಕೆಲಸವನ್ನ ಮಾಡಿದ್ದರಿಂದ ರಾಜಶಪಿತನಾಗಿ ಮುಂದಿನ ಜನ್ಮದಲ್ಲಿ ಮತ್ತೆ ಆಕಾಶರಾಜನಾಗಿ ಹುಟ್ಟಿ ತನ್ನ ಮಗಳಾದ ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾನೆ. ಇದೇ ಶ್ರೀನಿವಾಸ ಕಲ್ಯಾಣ. ಆದರೆ ಮದುವೆಯ ನಂತರವೂ ಶ್ರೀನಿವಾಸ ವೈಕುಂಠಕ್ಕೆ ತೆರಳದೆ ಭೂಲೋಕದಲ್ಲೇ ಇರಲು ತೀರ್ಮಾನವನ್ನ ಮಾಡ್ತಾನೆ. ಯಾಕೆಂದರೆ ಕಲಿಯುಗದಲ್ಲಿ ಕಷ್ಟಗಳಿಂದ ಕಂಗಾಲಾಗಿ ಕಾಪಾಡು ಎಂದು ಕೇಳುವವರ ಉದ್ಧಾರಕ್ಕಾಗಿ ಕಲ್ಲಾಗಿ ತಿರುಮಲದಲ್ಲಿ ನೆಲೆಸಿದ್ದಾನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಫಾಲೋ ಮಾಡಿ, ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ.